ಈ ದಿನ ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಶಬೆ ಬಾರಾತ್ ಹಬ್ಬದ ಒಂದು ಆಚರಣೆಯನ್ನು ಮಾಡಲಾಗುತ್ತಿದೆ. ಇದರಲ್ಲಿ ಮುಖ್ಯವಾಗಿ ಮುಸಲ್ಮಾನ್ ಬಾಂಧವರು ತಮ್ಮ ಹಿರಿಯರು ಯಾರು ಮೃತ ಹೊಂದಿದ್ದಾರೆ ಅವರ ಕಬ್ರಸ್ಥಾನ್ಗೆ ಹೋಗುವಂಥದ್ದು ಮತ್ತೆ ಅವ್ರಿಗಾಗಿ ಪ್ರಾರ್ಥನೆಯನ್ನು ಮಾಡುವಂಥದ್ದು ಮಾಡ್ತಾರೆ. ಇದೊಂದು ಕಟ್ಟುನಿಟ್ಟಾಗಿ ಮಾಡಬೇಕಾಗಿರುವಂತಹ ಆಚರಣೆ ಅನ್ನುವಂಥದ್ದನ್ನು ನಾನು ಕೇಳಿ ತಿಳ್ಕೊಂಡಿದ್ದೇನೆ. ಆದರೆ ಬಹಳಷ್ಟು ಜನ ಯುವಕರು ಮುಖ್ಯವಾಗಿ ಟೂ ವೀಲರ್ಗಳಲ್ಲಿ ಓಡಾಡುವಂಥದ್ದು, ಅನವಶ್ಯಕವಾಗಿ ಗುಂಪು ಕಟ್ಕೊಂಡು ಓಡಾಡುವಂಥದ್ದು, ಅತಿ ವೇಗ ಅಜಾಗರೂಕತೆಯಿಂದ ವಾಹನ ಚಲಾವಣೆ ಮಾಡುವಂಥದ್ದು, ಟ್ರಿಪಲ್ ರೈಡಿಂಗ್ ಹೋಗೋದು, ಹೆಲ್ಮೆಟ್ ಇಂದಲೇ ರೈಡ್ ಮಾಡುವಂಥದ್ದು ಮತ್ತು ತಮ್ಮ ಆಚರಣೆಯನ್ನು ಹೊರತುಪಡಿಸಿ ಈ ಒಂದು ಹಬ್ಬವನ್ನ ಅನವಶ್ಯಕ ರೀತಿಯಲ್ಲಿ ಆಚರಣೆಗಳನ್ನ ಮಾಡುವಂಥದ್ದೆಲ್ಲ ನಾವು ಗಮನಿಸಿದ್ದೇವೆ. ಈ ಸಂದರ್ಭದಲ್ಲಿ ಅಪಘಾತಗಳಿಂದ ಕೆಲವರು ಗಾಯಾಳುಗಳಾಗುವಂಥದ್ದು, ಮೃತ ಹೊಂದಿರುವಂತಹ ಕೆಲವು ಘಟನೆಗಳು ಕೂಡ ಹಿಂದೆ ನಡೆದಿದೆ. ಹಂಗಾಗಿ ನಾನು ಎಲ್ಲರಿಗೂ ಮನವಿ ಮಾಡುವಂಥದ್ದು, ಮುಖ್ಯವಾಗಿ ಮುಸಲ್ಮಾನ್ ಸಮುದಾಯದ ಮುಖಂಡರು, ಧಾರ್ಮಿಕ ಮುಖಂಡರು ಏನಿದ್ದಾರೆ, ತಮ್ಮ ವ್ಯಾಪ್ತಿಯಲ್ಲಿರುವಂತಹ ಹುಡುಗರು ಯಾರಿದ್ದಾರೆ, ಯುವ ಸಮುದಾಯದವರು, ಒಂದು 15ರಿಂದ 30-35 ವಯಸ್ಸಿನವರು, ಅವರುಗಳಿಗೆ ಆಚರಣೆಯ ಮಹತ್ವವನ್ನು ತಿಳಿಸ್ಕೊಡುವಂಥದ್ದು ಮತ್ತೆ ಆಚರಣೆಯ ರೀತಿಯಲ್ಲಿ ಮಾಡುವಂಥದ್ದು. ಈ ಟ್ರಾಫಿಕ್ ವೈಲೇಷನ್ ಮಾಡುವಂಥದ್ದು ಯಾವುದೇ ಕಾರಣಕ್ಕೂ ಮಾಡಬಾರ್ದು ಮತ್ತು ನಮ್ಮ ಅಧಿಕಾರಿಗಳು, ಸಿಬ್ಬಂದಿಗಳು, ಟ್ರಾಫಿಕ್ ಮತ್ತೆ ಲಾ ಅಂಡ್ ಆರ್ಡರ್ ಎಲ್ಲಾ ಸ್ಟೇಷನ್ ಅಧಿಕಾರಿ ಸಿಬ್ಬಂದಿಗಳು ಅಲ್ಲಲ್ಲಿ ಚೆಕ್ ಪೋಸ್ಟ್ ಹಾಕೊಂಡು ಅತ್ಯಂತ ಕಟ್ಟೆ ಎಚ್ಚರದಿಂದ ಅಲ್ಲಿ ಬಂದೋಬಸ್ತನ್ನ ಮಾಡ್ತಾ ಇರ್ತಾರೆ. ಯಾರಾದ್ರೂ ಅನವಶ್ಯಕವಾಗಿ ಓಡಾಡುವಂಥದ್ದು, ಅನವಶ್ಯಕವಾಗಿ ಟ್ರಾಫಿಕ್ ನಿಯಮಗಳನ್ನ ಬ್ರೇಕ್ ಮಾಡುವಂಥದ್ದು ಕಂಡು ಬಂದ್ರೆ ಅಂತವ್ರ ವಿರುದ್ಧ ಅಗತ್ಯ ಕಾನೂನು ಕ್ರಮವನ್ನು ಕೂಡ ಕೈಗೊಳ್ಳಲಾಗುತ್ತೆ. ಹಂಗಾಗಿ ಹಬ್ಬವನ್ನ ಎಲ್ಲರೂ ಸಂಭ್ರಮದಿಂದ ಆಚರಣೆ